ಹತ್ರ ಬಮ್ಮ ಎಲ್ಲ ಕವರ್ ಆಗಿ ಬರ ಮುಂದಕ್ಕೆ ಬಮ್ಮ ನೀವು ಸ್ಟಾರ್ಟ್ ಮಾಡು. ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಸೇರಿರೋದು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಮೊದಲಿಗೆ ಸ್ವಲ್ಪ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋದಂಗೆ CM ಆಶ್ರಯ ಸಮಿತಿ ಸದಸ್ಯರಾಗಿ ನಮ್ಮ ನಾಗೇಶ್ ಅವರು ಬೇಂಗಲ್ ಇದರಿಂದ ನಾಮಿನಿಯಾಗಿ ಇವತ್ತೊಂದು ಒಳ್ಳೆ ಪೋಸ್ಟ್ನ ತೊಗೊಂಡಿದ್ದಾರೆ. ಅದರದ್ದು ಒಂದು ಸಂದರ್ಭ ಆದರೆ ಮತ್ತೊಂದು ಬಂದು ನಾನು ಇದೇ ಶಾಲೆಯಲ್ಲಿ ಓದಿ ಭಾರತ ತಂಡವನ್ನು ಪ್ರತಿನಿಧಿಸಿ ಮೊದಲ ಬಾರಿಗೆ ಹಾಗೂ 2ನೇ ಸ್ಥಾನವನ್ನು ಅಲ್ಲಿ ಗೆದ್ದಿದ್ದು ತುಂಬ ಸಂತೋಷ ಪಡುವಂಥ ವಿಷಯ ಅಂತೇಳಿ ನನ್ನ ಸ್ನೇಹಿತರೆಲ್ಲ ನೀವೆಲ್ಲ ಪ್ರೋಗ್ರಾಮ್ ಮಾಡ್ತಾಯಿರೋದು. ಆದ ಕಾರಣ ಇವತ್ತು ನಮ್ಮ ಗುರುಗಳು ಗೋಪಾಲ್ ಸರ್, PT ಮಾಸ್ಟ್ರು ಗೋಪಾಲ್ ಸರು, ಹಾಗೆಯೇ ನಮ್ಮ ರಾಮಜಪ್ಪ ಮಾಸ್ಟ್ರು ಇಬ್ಬರು ಬಂದಿದ್ದಾರೆ. ಇದು ಇನ್ನೂ ಸಂತೋಷಕರ ಅಂತ ವಿಷಯ. ತುಂಬ ಸಂತೋಷ ಆಗ್ತಾಯಿದೆ. ಈ ವಿಚಾರವನ್ನು ಹಂಚ್ಕೊಬೇಕು ಅಂತಿದ್ವಿ. ಈ ಸಂತೋಷವನ್ನು ನನ್ನ ಜೊತೆಯಲ್ಲಿ ಹಾಗೆ ನನ್ನ ಸ್ನೇಹಿತನಾದಂಥ ನಾಗೇಶ್ ಅವರು ಮೊದಲಿಗೆ ಈ ಸಂದರ್ಭದ ಬಗ್ಗೆ ಒಂದು 2 ಮಾತು ಮಾತಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ವಿ. ಬನ್ನಿ ನಾಗೇಶ್. ಏನು ನಮ್ಮ ಸ್ನೇಹಿತರಲ್ಲ ಅಭಿನಂದನಾ ಸಮಾರಂಭ ಅಂತ ಇಟ್ಕೊಂಡಿದ್ದಾರೆ. ನಮ್ಮ ಸ್ನೇಹಿತರು ಸಂತೋಷ್ ಅವ್ರಿಗೆ ಮತ್ತು ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಮ್ಮ ಸ್ನೇಹಿತರು ಒಂದು ಗುರುತಿಸ್ಕೊಂಡಿದ್ದಾರೆ. ನಮ್ಮ ತುಂಬ ಸಂತೋಷದ ವಿಚಾರ. ಅದಕ್ಕೆ ಈ ಫಂಕ್ಷನ್ಗೆ ಪ್ರೋತ್ಸಾಹ ಮಾಡಿದಂಥ ಶ್ರೀನಿವಾಸು ಮತ್ತು ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ, ನನ್ನೇನು ಆಶ್ರಯ ಕಮಿಟಿ ಮಾಡಿದ್ದಾರೆ, ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರ ಹತ್ರ ಹೇಳ್ಕೊಬೋದು. ನನಗೆ ಇಂಟ್ರೆಸ್ಟ್ ಇದಲ್ಲ, ನಂದೇನೋ ಬೇರೆ ಇತ್ತು. ಕಾರಣಗಳಿಂದ MLA ಅವರು MLC ಅವರು ನೀನು ಇರಬೇಕು ಅಂತೇಳಿ ಮಾಡಿದ್ದಾರೆ. ಹಂಗಾಗಿ 1000 ಸೈಟ್ ಕೊಡಬೇಕು ಅಂತೇಳಿ ನನ್ನ ಒಂಚೂರು ವಿಶ್ವಾಸ. ನಾವಿದ್ದೀವಿ ಎಲ್ಲ ನಿಮ್ಮ ಜೊತೆಲಿ, 1000 ಸೈಟ್ ಮಾಡಬೇಕು, ನೀವು ಇದರಲ್ಲಿ ಇರಬೇಕು ಅಂತೇಳಿ ಹೇಳಿದ ಮೇಲೆ ನಾನು ಅಪ್ರೋಚ್ ಆಗಿದ್ದೀನಿ ಅವ್ರಿಗೆ. ಇಲ್ಲಾಂದ್ರೆ ನಂದು ಆ ಇಂಟ್ರೆಸ್ಟ್ ಅಲ್ಲ, ಇನ್ನೂ ಒಳ್ಳೆ ಹುದ್ದೆ ಅಲಂಕರಿಸ್ಬೇಕನ್ನೋದು ನನ್ನ ಇಂಟ್ರೆಸ್ಟು. ಹಾಗಾಗಿ ನಾನು ಯಾರ ಹತ್ರ ಒಂದು ಗಾರ್ಲ್ಯಾಂಡ್ ಮಾಡಿಲ್ಲ. ಆಮೇಲೆ ನಮ್ಮ ಚನ್ನಾರೆಡ್ಡಿಯವರು ಆದಾಗ ಒಂದು ಗ್ರೂಪ್ಗೆ ಹಾಕಿದ್ರು. ನಾನು ಆ ಗ್ರೂಪ್ಗೆ ಹಾಕಬೇಡ ಅಂತ ಅಂದೆ. ಯಾಕಂದರೆ ನನಗೆ ಆ ಇಂಟ್ರೆಸ್ಟ್ ಅಲ್ಲ. ಆದರೆ ಎಲ್ಲ ಸ್ನೇಹಿತರು ವಿಶ್ ಮಾಡಿದಾಗ ಒಂದು ಕೃತಜ್ಞತೆ ಹೇಳಬೇಕಂತ ಹೇಳಿದ್ದೀನಿ. ಇವತ್ತೇನು ನಮ್ಮ ಗೋಪಾಲ್ ಸರು, DR ಸರ್ ಏನು ಬಂದಿದ್ದಾರೆ, ತುಂಬ ಖುಷಿ ಆದಂಥ ವಿಚಾರ. ನಾವು ಆಶೀರ್ವಾದದೊಂದಿಗೆ ನಾವು ಇನ್ನೂ ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಂತೇಳಿ ಅವ್ರ ಆಶೀರ್ವಾದ. ಚನ್ನಾರೆಡ್ಡಿಯವರು ಈ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿರುವಂಥ ನಮ್ಮೆಲ್ಲ ಫ್ರೆಂಡ್ಸು ಮತ್ತು ನಮ್ಮ PT ಮಾಸ್ಟ್ರು ಮತ್ತು ಅವರು ನಾವು ಇಲ್ಲಿ ಸೇರಬೇಕಾದ್ರೆ ಕಾರಣ ಸಂತೋಷ್ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಾಲಿಬಾಲಲ್ಲಿ ಗೆದ್ದಿರೋದು, ಮತ್ತು ನಾಗೇಶ್ ಅವರು ಆಶ್ರಯ ಸಮಿತಿ ಸದಸ್ಯರಾಗಿರೋದ್ರಿಂದ ನಾವೆಲ್ಲ ಸ್ನೇಹಿತರು ಕೂತ್ಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಮತ್ತು ಹುಡುಗರೆಲ್ಲ ಸೇರಿ ನಮ್ಮ ಸಾಧನೆ ಮಾಡಿರೋರಿಗೆ ಒಂದು ಸನ್ಮಾನ ಮಾಡಬೇಕಂತ ಎಲ್ಲರೂ ಕೂತು ಚರ್ಚೆ ಮಾಡಿ, ಇನ್ನೂ ನಮ್ಮ ಜೊತೆಲಿರುವಂಥ ಎಲ್ಲರೂ ಬೇರೆ ಒಳ್ಳೆ ಸಾಧನೆಯಲ್ಲಿ ಮಾಡಲಿ, ಇನ್ನೂ ಒಳ್ಳೆಯ ಸ್ಥಾನ ಬರಲಿ, ಮತ್ತು ನಾಗೇಶ್ ಇನ್ನೂ ಸ್ಥಾನ ಬರಲಿ, ವಿನೋದ್ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬರಲಿ, ಮತ್ತು ಇರುವಂಥವ್ರು ಸಹ ಒಳ್ಳೆಯ ಸ್ಥಾನದಲ್ಲಿ ಬೆಳೆದು ನಮಗೆ ಈ ಶಾಲೆಯಲ್ಲಿ ಓದಿರೋಂಥ ನಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಒಳ್ಳೆಯದೇ ಮರ್ಯಾದೆ ತರಲಿ ಅಂತ ನಾನು 2 ಮಾತುಗಳು ಅದಕ್ಕೆ ಕೊಟ್ಟಿರೋದು. ಇಲ್ಲಿರ್ತಿರೋ ನಮ್ಮೆಲ್ಲ ಸ್ನೇಹಿತರಿಗೆ ಸ್ವಾಗತ ಮತ್ತು ಅಭಿನಂದನೆಗಳು ಸಲ್ಲಿಸಲೇಬೇಕು. ಯಾಕೆಂದರೆ ಇದೇ ಶಾಲೆಯಲ್ಲಿ ನಾವು ಬಾಲ್ಯದಲ್ಲಿ ಓದುವಾಗ ನಮ್ಮ ಪರಿಸ್ಥಿತಿಗಳು ಭಿನ್ನವಾಗಿತ್ತು. ಬಡತನ ಎಲ್ಲ ಗೊತ್ತಿರೋ ವಿಚಾರನೇ. ಅದನ್ನು ಮೆಟ್ಟಿ ನಿಂತು ವಿದ್ಯಾಭ್ಯಾಸದಲ್ಲಿ ಒಂದು ಹೊರತುಪಡಿಸಿ ಕ್ರೀಡೆಯಲ್ಲಿ ಕೂಡ ನಮ್ಮ ಸ್ನೇಹಿತರು ಮುಂದೆ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ಯಶಸ್ಸು ಗಳಿಸಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾಗೇಶ್ ಅವರು ನಮ್ಮ ಪಟ್ಟ ಪಂಚಾಯತಿ ವ್ಯಾಪ್ತಿಯ ಒಂದು ಆಶ್ರಯ ಸಮಿತಿಯಲ್ಲಿ ಸದಸ್ಯರಾಗಿದ್ದಾರೆ. ಇದೇ ಒಂದು ಪ್ರೇರಣೆ ಅಂತ ಹೇಳ್ಬೋದು ಅಲ್ವಾ? ಯಾಕೆಂತಂದರೆ ನಮ್ಮ ಬಾಲ್ಯ ನೆನೆಸ್ಕೊಂಡು ಈ ಸ್ಟೇಜಿಗೆ ಬರ್ತೀವಿ ಅಂತ ಯಾರಿಗೂ ಕನಸಲ್ಲಿ ಕೂಡ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಸ್ಟೇಜಲ್ಲಿ ಇದ್ದೀವಿ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಗುರುಗಳು ಅಲ್ವಾ? ವಿಷಯನೆಲ್ಲ ನಾವು ನೆನೆಸಲೇಬೇಕು. ಮುಂದಿನಲ್ಲಿ ನಮ್ಮ ಸ್ನೇಹಿತರು ಯಾರೇ ಆಗಿರ್ಬೋದು, ಇನ್ನೂ ಉನ್ನತ ಸ್ಥಾನಕ್ಕೆ ಅಲಂಕರಿಸಿಕೊಂಡು ಈ ಒಂದು ಸ್ಥಳದಲ್ಲಿ ನಮ್ಮ ಒಂದು ಕೋರಿಕೆ ಮತ್ತು ಮನವಿ ಆಗ್ರಹ ಕೂಡ ಆಗ್ಬೋದಾ? ನಮ್ಮ ಶ್ರೀನಿವಾಸ್ ಅವರು ಮುಂದಿನಲ್ಲಿ ಮಾದರಿ ರೈತರಾಗಿ ನಮಗೆಲ್ಲರೂ ಪ್ರೇರಣೆ ಆಗಿರಬೇಕು ಈ ಭಾಗದಲ್ಲಿ. ಧನ್ಯವಾದಗಳು. ಶ್ರೀನಿವಾಸ್ ಅವರು ಈಗ ಮಾತಾಡ್ತಾರೆ. ಹೌದಾ?